ಧರ್ಮಸ್ಥಳ ಪ್ರಕರಣದ ತನಿಖೆಯ ಜವಾಬ್ದಾರಿಯನ್ನ ಎಸ್ಐಟಿ ಹೆಗಲಿಗೆ ವಹಿಸಲಾಗಿದೆ. ರಾಜ್ಯ ಸರ್ಕಾರ ಎಸ್ಐಟಿಯನ್ನ ರಚಿಸಿ ತನಿಖೆಗೆ ಆದೇಶವನ್ನ ಕೊಟ್ಟಿದೆ. ಮತ್ತೊಂದು ಕಡೆ ಆರಂಭದಲ್ಲೇ ವಿಘ್ನ ಎದುರಾಯ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳದಲ್ಲಿ ಅನೇಕ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಎಸ್ಐಟಿಗೆ ಆರಂಭದಲ್ಲೇ ವಿಘ್ನ ಎದುರಾಗುವಂತ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇದೆ. ಎಸ್ಐಟಿಯಿಂದ ಇಬ್ಬರು ಅಧಿಕಾರಿ ಹೊರಗುಳಿತಾರಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಅದು ವೈಯಕ್ತಿಕ ಕಾರಣಕ್ಕೆ ಇಬ್ಬರು ಅಧಿಕಾರಿಗಳು ಹಿಂದೆ ಸರಿತಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರಿಗಳು ಪತ್ರ ಬರಿತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಮೇಲ್ನೋಟಕ್ಕೆ ಸಿಗ್ತಾ ಇದೆ. ಪತ್ರ ಬರೆಯೋದಕ್ಕೆ ಇಬ್ಬರು ಅಧಿಕಾರಿಗಳು ರೆಡಿಯಾಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ನೋಡಿ, ಈಗ ಆರಂಭದಲ್ಲೇನೆ ವಿಘ್ನ ಎದುರಾಗುವಂತಹ ಸಾಧ್ಯತೆ ಇದೆ. ಎಸ್ಐಟಿಯಿಂದ ಇಬ್ಬರು ಅಧಿಕಾರಿಗಳು ಹೊರಗುಳಿತಾರಾ? ಅದು ವೈಯಕ್ತಿಕ ಕಾರಣವನ್ನ ನೀಡಿ ಇಬ್ಬರು ಅಧಿಕಾರಿಗಳು ಹಿಂದೆ ಸರಿಯುವಂತ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರಿಗಳು ಪತ್ರ ಬರೀತಾರೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರು ಅಧಿಕಾರಿಗಳು ಪತ್ರ ಬರೆಯೋದಕ್ಕೆ ರೆಡಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಅಷ್ಟೇ ಸರ್ಕಾರ ಆದೇಶವನ್ನು ಹೊರಡಿಸಿದೆ, ಎಸ್ಐಟಿಯನ್ನ ರಚಿಸಿದೆ. ಎಲ್ಲರ ಒತ್ತಾಯಕ್ಕೆ ಮಣಿದಿರುವಂತ ರಾಜ್ಯ ಸರ್ಕಾರ ಆರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವರು ಮಾತನಾಡುವಂಥ ಸಂದರ್ಭದಲ್ಲಿ ಹಾಗೆಲ್ಲ ಎಸ್ಐಟಿ ರಚನೆ ಮಾಡೋದಕ್ಕಾಗೋದಿಲ್ಲ, ಅಗತ್ಯತೆ ಇದ್ದರೆ ನೋಡಿಕೊಂಡು ನಾವು ಎಸ್ಐಟಿಯನ್ನು ರಚಿಸ್ತೀವಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ನಂತರದಲ್ಲಿ ಈಗ ಒಂದು ಬಿಗ್ ಅಪ್ಡೇಟ್ ಆಗಿದೆ. ಅದು 2 ದಶಕದಿಂದ ಅನೇಕ ಶವಗಳನ್ನು ಹೂತಿಟ್ಟಿರುವಂಥ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆ ಆಗಬೇಕು, ಆಮೇಲೆ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ರೆಕಾರ್ಡಿಂಗ್ ಆಗಬೇಕು, ಈ ಒಂದು ತನಿಖೆಯ ಜವಾಬ್ದಾರಿಯನ್ನ ಎಸ್ಐಟಿ ಕೊಡಬೇಕು ಅನ್ನುವಂಥ ಒತ್ತಾಯ. ಧರ್ಮಸ್ಥಳ ಪ್ರಕರಣದಲ್ಲಿ ಆರಂಭದಲ್ಲೇ ವಿಘ್ನ ಎದುರಾಗಿದೆ. ನಿನ್ನೆ ಪ್ರಕರಣದ ಸಮಗ್ರ ತನಿಖೆಗೆ ಎಸ್ಐಟಿಯನ್ನ ಸರ್ಕಾರ ರಚಿಸಿತ್ತು. 4 IPS ಅಧಿಕಾರಿಗಳ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಲಾಗಿತ್ತು. ಅದರಲ್ಲಿ IPS ಅಧಿಕಾರಿ ಪ್ರಣವ್ ಮೊಹಂತಿ ನೇತೃತ್ವದ ಎಸ್ಐಟಿ ಟೀಮ್ ಇದು. ಅನುಚೇತು, ಜಿತೇಂದ್ರ, ಸೌಮ್ಯಲತಾ ಸೇರಿದಂತೆ 4ರನ್ನ ಒಳಗೊಂಡಂತ ತಂಡ. ಇದರಲ್ಲಿ ಇಬ್ಬರು ಅಧಿಕಾರಿಗಳು ಹೊರಗುಳಿಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದು ವೈಯಕ್ತಿಕ ಕಾರಣಕ್ಕೆ ಇಬ್ಬರು ತನಿಖಾ ತಂಡದಿಂದ ಹೊರಗೆ ಬರ್ತಾರೆ. ಎಸ್ಐಟಿಯಿಂದ ತಮ್ಮನ್ನ ಕೈ ಬಿಡುವಂತೆ ಸರ್ಕಾರಕ್ಕೆ ಅವರು ಪತ್ರ ಬರೀತಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಆ ರೀತಿ ಏನಾದರೂ ಬೆಳವಣಿಗೆ ಆದರೆ ತನಿಖಾಧಿಕಾರಿಗಳನ್ನ ಕರೆಸಿ ಸರ್ಕಾರ ಮನವೊಲಿಸುವಂತ ಪ್ರಯತ್ನ ಮಾಡುತ್ತಾ? ನೋಡಿ, ಹೇಳಿ ಕೇಳಿ ಎಂತೆಂಥ ಕೇಸ್ಗಳನ್ನು, ಹಳ್ಳ ಹಿಡಿದಿದ್ದಂಥ ಕೇಸ್ಗಳಿಗೆ ಮರುಜೀವ ಕೊಟ್ಟಂತಹ ದಕ್ಷ ಅಧಿಕಾರಿಗಳಿರುವಂತಹ ಎಸ್ಐಟಿ ಟೀಮ್ ಇದು. ಎಲ್ಲ ಒಂದ್ ಕಡೆ ಆರಂಭದಲ್ಲೇ ವಿಘ್ನ ಎದುರಾಗ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಬಸವರಾಜ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದ್ ಕಡೆ ಎಸ್ಐಟಿ ಟೀಮ್ ಅನ್ನ ಸರ್ಕಾರ ರಚನೆ ಮಾಡಿದೆ. ಈಗ 4 ಜನರನ್ನ ಒಳಗೊಂಡಂತಹ ಈ ತಂಡ ಏನಿದೆ ಅದರಲ್ಲಿ ಇಬ್ರು ಹೊರಗುಳಿಯುವಂತ ಸಾಧ್ಯತೆ ಇದೆ, ಪತ್ರ ಬರೀತಾರೆ ಅಂತೆಲ್ಲ ಗೊತ್ತಾಗ್ತಾ ಇದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಎಸ್ಐಟಿ ತಂಡವನ್ನು ರಚನೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರುವಂತದ್ದು. ಆ ಆದೇಶದಲ್ಲಿ 4 IPS ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖಾ ತಂಡವನ್ನ ಕೂಡ ರಚನೆ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡ ಇರುವಂತದ್ದು. ಅದರಲ್ಲಿ 3 ಜನ IPS ಅಧಿಕಾರಿಗಳು ಇರುವಂತದ್ದು. ಅದರಲ್ಲಿ ಇಬ್ಬರು IPS ಅಧಿಕಾರಿಗಳು ಹಿಂದೆ ಸರಿಯೋದಕ್ಕೆ ಮುಂದಾಗಿದ್ದಾರೆ ಎಂಬ ಪ್ರಶ್ನೆ ಉದ್ಭವ ಆಗಿದೆ. ಯಾಕಂದ್ರೆ ಅವರು ವೈಯಕ್ತಿಕ ಕಾರಣವನ್ನ ನೀಡಿ ನಮಗೆ ಈ ಕೇಸಲ್ಲಿ ತನಿಖೆಗೆ ಒಳಪಡಕ್ಕಾಗೋದಿಲ್ಲ, ಯಾಕಂದ್ರೆ ನಮ್ಗೆ ವೈಯಕ್ತಿಕ ಬೇರೆ ಕೆಲಸಗಳಿದೆ, ಬೇರೆ ಕೆಲಸಗಳ ನಿಮಿತ್ತದಲ್ಲಿ ನಾವು ಇದ್ದೀವಿ, ಹಾಗಾಗಿ ನಾವು ಈ ಕೆಲಸದಲ್ಲಿ ನಿಯೋಜನೆಗೊಳ್ಳಕ್ ಆಗೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರಕ್ಕೆ ಪತ್ರ ಬರೆಯುವಂತ ಕೆಲಸವನ್ನ ಮಾಡ್ಲಿದ್ದಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಚರ್ಚೆ ಮತ್ತು ಪರ ವಿರೋಧಗಳು ಕೂಡ ಡಿಸ್ಕಷನ್ ಆಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೋಸ್ಕರ ಸಾಕಷ್ಟು ದಿನಗಳ ಕಾಲ ಬೇಡಿಕೆ ಇದ್ದಿದ್ದು ಎಸ್ಐಟಿ ರಚನೆ ಮಾಡಬೇಕು, ಎಸ್ಐಟಿ ರಚನೆ ಮಾಡಿ ಪಾರದರ್ಶಕವಾದ ತನಿಖೆ ನಡೀಬೇಕು, ಇದಕ್ಕೆ ನಿಷ್ಠಾವಂತ ಪ್ರಾಮಾಣಿಕ ದಕ್ಷ ಅಧಿಕಾರಿಗಳಿಂದಾನೇ ತನಿಖೆ ನಡೀಬೇಕು ಅನ್ನುವ ನಿಟ್ಟಿನಲ್ಲಿ ಎಲ್ರೂ ಕೂಗಾಗಿತ್ತು. ಆ ಕೂಗು ರಾಜ್ಯ ಸರ್ಕಾರ ಸ್ಪಂದಿಸಿದೆ. ಆದ್ರೆ ಇದೀಗ ಅಧಿಕಾರಿಗಳೇ ಸ್ವತಃ ಅವರ ವೈಯಕ್ತಿಕ ಕಾರಣಗಳನ್ನ ನೀಡಿ ಹಿಂದೆ ಸರಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರಾ ಎಂಬುವಂತ ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಇವತ್ತು ರಾಜ್ಯ ಸರ್ಕಾರಕ್ಕೆ ಅಧಿಕಾರಿಗಳು ಪತ್ರ ಬರೆಯಲಿದ್ದಾರೆ ಎಂಬುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಅವರು ಏನಂತ ಪತ್ರ ಬರೀತಾರೆ, ಬರೆದ್ರೆ ಏನಂತ ಪತ್ರ ಬರೀತಾರೆ ಅನ್ನೋದ್ರ ಬಗ್ಗೆ ಕಾಯ್ದು ನೋಡಬೇಕಾಗುತ್ತೆ. ಅಂದ್ರೆ ಏನ್ ಕಾರಣ ಇರ್ಬೋದು ಅಂತ ಈಗ, ಯಾಕಂತಂದ್ರೆ ಈ ಧರ್ಮಸ್ಥಳ ಅಂತಂದ್ರೆ ಈಗ ಧಾರ್ಮಿಕ ವಿಚಾರ,
ಆ ಥರದ್ದು ಏನಾದರೂ ಕಾರಣಗಳಿರ್ಬೋದಾ ಅಥವಾ ಬೇರೆ ವೈಯಕ್ತಿಕ ಕಾರಣಗಳಿಗೆ ಪತ್ರ ಬರಿತಾ ಇದ್ದಾರಾ ಅಂತ ಈ ಇನ್ಸೈಡ್ ಸ್ಟೋರಿ ಏನಾದರೂ ಗೊತ್ತಾಗಿದೆಯಾ ಬಸವರಾಜ್? ಪ್ರಭು, ಅಧಿಕಾರಿಗಳು ವೈಯಕ್ತಿಕ ಕಾರಣಗಳನ್ನ ನೀಡಿ ಹಿಂದೆ ಸರಿಯುವುದನ್ನ ನೋಡಿದ್ದೀವಿ. ನಾವು ಹಿಂದೆ ಕೆಲವೊಂದಿಷ್ಟು ಪ್ರಕರಣಗಳಲ್ಲೂ ಕೂಡ ನೋಡಿದ್ದೀವಿ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಕೇಸ್ ಆಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ಪ್ರಕರಣಗಳಾಗಿರ್ಬೋದು, ಅಂದ್ರೆ PSI ಹಗರಣ ಆಗಿರ್ಬೋದು, ಇಂತಹ ಹಗರಣಗಳಲ್ಲಿ SIT ರಚನೆ ಮಾಡಿದಂತ ಸಂದರ್ಭದಲ್ಲಿ ಅಧಿಕಾರಿಗಳು ವೈಯಕ್ತಿಕ ಕಾರಣಗಳನ್ನ ನೀಡಿ ಹಿಂದೆ ಸರಿಯುವಂತ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಆ ಪ್ರಕರಣಗಳಲ್ಲಿ ರಾಜಕೀಯ ಪ್ರೇರಿತವಾಗಿ ತನಿಖೆಯನ್ನ ನಡೆಸಬೇಕಾಗುತ್ತೆ, ರಾಜಕೀಯ ಪ್ರೇರಿತವಾಗಿ ಅನುಗುಣವಾಗಿ ತನಿಖೆಯನ್ನು ನಡೆಸಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಅದರಿಂದ ಹಿಂದೆ ಸರಿದು ವೈಯಕ್ತಿಕ ಕಾರಣಗಳನ್ನ ನೀಡುತ್ತಾ ಇದ್ದಾರೆ ಅಂತೇಳಿ ಸಾಕಷ್ಟು ಕಡೆ ಹೇಳಲಾಗ್ತಾ ಇದ್ದದ್ದು. ಈ ಪ್ರಕರಣದಲ್ಲಿ ಇವರು ಯಾವ ಕಾರಣಗಳನ್ನ ನೀಡಿ ಹಿಂದೆ ಸರಿತಾರೆ ಅನ್ನೋದನ್ನ ನೋಡ್ಬೇಕಾಗಿರುವಂತದ್ದು. ಯಾಕಂದ್ರೆ ರಾಜಕೀಯ ಕಾರಣಗಳನ್ನ ನೀಡ್ತಾರ ಅಥವಾ ಅವರು ವೈಯಕ್ತಿಕ ಕಾರಣಗಳು ನಿಜನ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಅವರು ಪತ್ರ ಬರೆದ ನಂತರವಾಗಿ ಗೊತ್ತಾಗುವಂತದ್ದು. ಆದ್ರೆ ಸದ್ಯಕ್ಕೆ ಪತ್ರ ಬರಿತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಅವ್ರು ಪತ್ರ ಬರೆದ್ರೆ ಆ ಪತ್ರದಲ್ಲಿ ಏನಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಕೆಲಸ ಸಿಗ್ಬೇಕಾಗಿದೆ ಪ್ರಭು. ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.